ಬೆಂಗಳೂರಿನಲ್ಲಿ ಹೆಚ್ಚಾಯಿತು ರೋಡ್ ರೇಸ್ ಪ್ರಕರಣಗಳು. ಐಟಿ ಸಿಟಿಯಲ್ಲಿ ಪೊಲೀಸರಿಗೆ ಭಯನೇ ಇಲ್ವಾ? ರಸ್ತೆಯಲ್ಲೇ ಕಾರನ್ನ ಮತ್ತು ಚಾಲಕನನ್ನ ಅಡ್ಡಗಟ್ಟಿ ನಿಂದನೆ ಮಾಡಲಾಗಿದೆ. ಐಟಿ ಸಿಟಿಯಲ್ಲಿ ಪೊಲೀಸರಂದ್ರೆ ಭಯನೇ ಇಲ್ವಾ? ಯಾಕಂದ್ರೆ ನಡು ರಸ್ತೆಯಲ್ಲಿ ಕಾರುಗಳನ್ನ ಬೈಕ್ಗಳನ್ನ ಅಡ್ಡ ನಿಲ್ಲಿಸಿ ಬೈಕ್ ಚಲಾಯಿಸುತ್ತಿದ್ದಂತ ಬೈಕ್ ಸವಾರರು ಇದನ್ನ ಪ್ರಶ್ನೆ ಮಾಡಿರ್ತಾರೆ. ಕಾರು ಚಾಲಕನ ಜೊತೆ ಕಿರಿಕ್ ಮಾಡ್ಕೊಂತಾರೆ. ಕನಕಪುರ ರಸ್ತೆಯ ಜೆಪಿ ನಗರದಲ್ಲಿ ನಡೆದಿರುವಂತ ಘಟನೆ ಇದು. ರೋಡ್ ರೇಸ್ ಪುಂಡರ ವಿರುದ್ಧ ಈಗ ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾರೆ. ಮತ್ತೆ ಮತ್ತೆ ಬೆಂಗಳೂರಿನಲ್ಲಿ ಇಂಥ ಪ್ರಕರಣಗಳು ಆಗ್ತಾನೇ ಇದೆ. ಪೊಲೀಸರ ಭಯನೇ ಇಲ್ವಾ ಅನ್ನೋ ಪ್ರಶ್ನೆಗಳು ಹೆಚ್ಚಾಗ್ತಿದೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಚಾಲಕನನ್ನ ಅಡ್ಡಗಟ್ಟಿ ನಿಂದನೆ ಮಾಡಿದ್ದಾರೆ. ಅಡ್ಡಾದಿಡ್ಡಿಯಾಗಿ ಬಂದಂತ ಬೈಕ್ ಚಲಾಯಿಸುತ್ತಿದ್ದ ಬೈಕ್ ಸವಾರ ಇದನ್ನ ಪ್ರಶ್ನೆ ಮಾಡಿದಂತಹ ಕಾರು ಚಾಲಕನ ಜೊತೆ ಕಿರಿಕ್ ಮಾಡಿದ್ದಾರೆ. ಬೇಕಾಬಿಟ್ಟಿಯಾಗಿ ಬೈಕ್ ಓಡಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾರ್ನಲ್ಲಿ ಹೋಗ್ತಿದ್ದಂತ ಕಾರ್ ಚಾಲಕ ಪ್ರಶ್ನೆ ಮಾಡ್ತಾರೆ, ಯಾಕೆ ಹಿಂಗ್ ಹೋಗ್ತಾ ಇರೋದು ಅಂತ. ಆಗ ಅಡ್ಡಾಗಟ್ಟಿ ಕಿರಿಕ್ ಮಾಡ್ಕೊಂಡಿದ್ದಾರೆ. ಕನಕಪುರ ರಸ್ತೆಯ ಜೆಪಿ ನಗರದಲ್ಲಿ ಆಗಿರೋ ಘಟನೆ ಇದು. ಮತ್ತೆ ಮತ್ತೆ ಬೆಂಗಳೂರಿನಲ್ಲಿ ಇಂಥ ಪುಂಡಾಟಿಕೆ ಹೆಚ್ಚಾಗ್ತಾನೆ ಇದೆ. ರೋಡ್ ಯಾಕೆ ಬ್ಲಾಕ್ ಮಾಡ್ತಿದ್ರಿ? ರೋಡ್ ಯಾಕೆ ಬ್ಲಾಕ್ ಮಾಡ್ತಿದ್ರಿ ಸರ್? ಸಾರಿ, ಕೈಯೆಲ್ಲ ರೋಡ್ ಬ್ಲಾಕ್. ಸಾರಿ 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 ಅಂತ ರೋಡ್ ಬ್ಲಾಕ್. ರೋಡ್ ಯಾಕೆ ಬ್ಲಾಕ್ ಮಾಡ್ತಿದೆ? ರೋಡ್ ಯಾಕೆ ಬ್ಲಾಕ್? ರೋಡ್ ಯಾಕೆ ಬ್ಲಾಕ್ ಮಾಡ್ತಿದ್ರಿ ಅಂದಿದ್ದು? ರೋಡ್ ಯಾಕೆ ಬ್ಲಾಕ್ ಮಾಡ್ತಿದ್ರಿ? ರೋಡ್ ಯಾಕೆ ಬ್ಲಾಕ್ ಮಾಡ್ತಿದ್ರಿ? ರೋಡ್ ಯಾಕೆ ಬ್ಲಾಕ್ ಮಾಡ್ತಿದ್ರಿ ಸರ್? ಸಾರಿ, ಕೈಯೆಲ್ಲ ರೋಡ್ ಬ್ಲಾಕ್. ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್ ಕುಮಾರ್, ಯಾವಾಗ ಈ ಘಟನೆ ಆಗಿರೋದು? ಜೊತೆಯಲ್ಲಿ ಆ ಬೈಕ್ ಸವಾರರು ಯಾರ್ಯಾರು ಕಿರಿಕ್ ಮಾಡಿದಾರ? ತಲೆಯೆಲ್ಲ ಹೆಲ್ಮೆಟ್ ಇಲ್ಲ, ಗಾಡಿಗೆ ಅಲ್ಲಿ ಬೇಕಾಗಿಂತ ಮಿರರ್ ಇಲ್ಲ. ಯಾವಾಗ ಆಯ್ತು? ಸದ್ಯ ಏನಾದ್ರು ಕೇಸ್ ಗೀಸ್ ಏನಾದ್ರು ದಾಖಲಾಯ್ತಾ ಏನು? ಖಂಡಿತವಾಗ್ಲೂ ಅಖಿಲೇಶ್, ಈ ಒಂದು ವಿಚಾರವಾಗಿ ಯಾವುದೇ ರೀತಿಯಂತ ಕೇಸ್ ಸದ್ಯಕ್ಕೆ ದಾಖಲಾಗಿಲ್ಲ. ನಿನ್ನೆ ನಡೆದಿರುವಂತಹ ಘಟನೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಕಾರು ಚಾಲಕ ಏನಿದ್ದಾರೆ, ಅವರು ಹೋಗ್ತಿದ್ದಂತ ಸಂದರ್ಭದಲ್ಲಿ ಇವರು ರೋಡ್ ಅನ್ನ ಬ್ಲಾಕ್ ಮಾಡುವಂತ ಕೆಲಸವನ್ನ ಮಾಡಿದ್ರೆ, ಅಂದ್ರೆ ಅವರಿಗೆ ದಾರಿಯನ್ನ ಕೊಡದೆ ಹೋಗ್ತಾ ಇರ್ತಾರೆ. ಅಂದ್ರೆ ಅಡ್ಡದಿಡ್ಡಿಯಾಗಿ ವಾಹನವನ್ನ ಚಲಾಯಿಸ್ತಾ ಇರ್ತಾರೆ. ಸೊ ಅದಕ್ಕೆ ಇವರು ಕೂಡ ಹಾರನ್ ಮಾಡಿದ್ದಾರೆ. ನಂತರ ಮಿರರ್ ನ ಇಳಿಸಿ ಅಂದ್ರೆ ಪ್ರಶ್ನೆಯನ್ನ ಮಾಡಿದ್ದಾರೆ, ಯಾತಕ್ಕಾಗಿ ಈಗ ಮಾಡ್ತಿದ್ದೀರಾ ಅಂತ ಹೇಳಿ. ಅದಕ್ಕೆ ಅವರು ಅಲ್ಲಿದ್ದಂತ 3 ಜನ ಏನೋ ಪುಡಿ ರೌಡಿಗಳ ರೀತಿಯಲ್ಲಿಯೂ ಕೂಡ ವರ್ತನೆ ಮಾಡಿರುವಂತದ್ದು. ಸೀದಾ ಹೋಗಿ ಏನೋ ಅವರ ಕಾರಣ ಮುಂಭಾಗದಲ್ಲಿ ಬೈಕ್ ಅನ್ನ ನಿಲ್ಲಿಸ್ತಾರೆ. ಬೈಕ್ ಅನ್ನ ನಿಲ್ಲಿಸಿ ನಡು ರಸ್ತೆಯಲ್ಲೇ ರಸ್ತೆಯನ್ನ ಬ್ಲಾಕ್ ಮಾಡ್ತಾರೆ. ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ, ಯಾತಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಆಗ ಅವರು ಕೂಡ ಅವಾಚ್ಯ ಶಬ್ದಗಳಿಂದನೂ ಕೂಡ ಈಗಾಗಲೇ ನಿನ್ಸಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಈಗ ಆ ಒಂದು ವಿಚಾರವಾಗಿ ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಂತ ಕೇಸ್ ದಾಖಲಾಗಿಲ್ಲ. ಆ ಒಂದು ವಿಚಾರ ಮತ್ತೆ ಆ ಒಂದು ಘಟನೆ ಏನಿದೆ ಅದು ಸಂಪೂರ್ಣವಾಗಿ ಕಾರ್ನ ಡ್ಯಾಶ್ ಕ್ಯಾಮ್ ನಲ್ಲೂ ಕೂಡ ಈಗಾಗಲೇ ಸೆರೆಯಾಗಿರುವಂತದ್ದು. ಈ ಒಂದು ವಿಚಾರವಾಗಿ ಈಗಾಗಲೇ ಏನು ಎಕ್ಸ್ ನಲ್ಲೂ ಕೂಡ ಪೋಸ್ಟ್ ಮಾಡಿ ಏನೋ ನ್ಯಾಯಕ್ಕಾಗೂ ಕೂಡ ಅವರು ಏನು ಕಾರು ಚಾಲಕ ಏನಿದ್ರೆ ಅವರು ಕೂಡ ಆಗ್ರಹವನ್ನು ಕೂಡ ಮಾಡಿರುವಂತದ್ದು. ಸದ್ಯ ಪೊಲೀಸರು ಕೂಡ ಈಗಾಗಲೇ ಸುಮೋಟೋ ಕೇಸ್ ದಾಖಲು ಮಾಡ್ತಾರೆ ಏನೋ ಅನ್ನೋದ್ರ ಬಗ್ಗೆ ಕೂಡ ಮುಂದೆ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಬೆಂಗಳೂರಿನಲ್ಲಿ ಪ್ರತಿದಿನ ರೋಡ್ ರೇಜ್ ಕೇಸ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾರು ಕೂಡ ವಿಪರೀತವಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಒಂದ್ ರೀತಿ ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗೂ ಕೂಡ ಈಗ ಏನೋ ಕೇವಲ ಒಂದು ರೋಡ್ ನ ಅಂದ್ರೆ ಸ್ವಲ್ಪ ಸೈಡ್ ಬಿಡಿ ಅನ್ನೋ ಒಂದು ವಿಚಾರಕ್ಕೆ ಮಾತ್ರ ಈ ಒಂದು ಗಲಾಟೆ ಕೂಡ ಆಗಿರುವಂತದ್ದು. ಅಂದ್ರೆ ಎಷ್ಟೇ ಬಾರಿ ಪೊಲೀಸರು ಕೂಡ ರೋಡ್ ರೇಜ್ ಆದಂತ ಸಂದರ್ಭದಲ್ಲಿ ನಾವು ರೌಡಿ ಶೀಟ್ ಓಪನ್ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು, ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಈಗಿದ್ರೂ ಕೂಡ ಏನೋ ವಾಹನ ಸವಾರರು ಮಾತ್ರ ಈ ಒಂದು ರೀತಿಯಾದಂತಹ ಘಟನೆಯಿಂದ ಮಾತ್ರ ಹೊರ ಬರ್ತಿಲ್ಲ ಅಂತಾನೆ ಹೇಳ್ಬೋದು. ಸದ್ಯ ಇದು ಜೆಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಆಗಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಘಟನೆ ಸಂಬಂಧ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ದೂರು ದಾಖಲಾಗಿಲ್ಲ. ಮುಂದಿನ ದಿನಗಳಲ್ಲಿ ಏನಾದ್ರು ಪೊಲೀಸರು ಸುಮೋಟೋ ಕೇಸ್ ದಾಖಲ ಮಾಡಿಕೊಂಡು ತನಿಖೆ ಮಾಡ್ತಾರ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಅಖಿಲೇಶ್. ಎಸ್, ಧನ್ಯವಾದಗಳು ಅಜಯ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.